ಸರ್, ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಆ ಕತೆ ಅಭಿನಯ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಕಾಂತಾರ ಮೊದಲನೇ ಅಂದ್ರೆ ಪಾರ್ಟ್ 2 ಅಲ್ಲಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು. ಸೊ ಕಾಂತಾರ ಪಾರ್ಟ್ 1 ಅಲ್ಲಿ ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ. ಅಜನೀಶ್ ಅವರು ಇಲ್ಲಿ ಬಂದಿಲ್ಲ ಅಂದ್ರೆ ನೀವು ಯಾಕೆ ಅಂತ ಯೋಚನೆ ಮಾಡ್ಬೇಕು. ಸೊ ಇನ್ನು ಕೆಲಸ ನಡೀತಾ ಇದೆ. ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಒಂಥರ ಫಸ್ಟ್ ಟೈಮ್ ಸಿನಿಮಾ ಮಾಡಿದ ತರನಲ್ಲೇ. ಯಾಕಂದ್ರೆ ಇಷ್ಟು 6-7 ಭಾಷೆಯಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡೋಂಥದ್ದು ಇದೆಯಲ್ವಾ. ಇಡೀ ತಂಡಕ್ಕೆ ನಾವೊಂದು 6-7 ಸಿನಿಮಾ ಕೆಲಸ ಮಾಡಿದಾಗೆ, ಒಂದು ಸಿನಿಮಾದ ಎಫರ್ಟ್ ಅಲ್ಲ ಇದು, ಅಷ್ಟು ಕೆಲಸ ಇರುತ್ತೆ. ಸೊ ಹಾಗಾಗಿ ಅಜನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು. ಒಂದು ಇನ್ನೊಂದು, ನಮ್ಗೆ ನಾರ್ಮಲಿ ಏನಾಗುತ್ತೆ, ಈ ಎಕ್ಸ್ಪೆಕ್ಟೇಷನ್ ಅಥವಾ ಓವರ್ ಹೈಪ್ ಮಾಡೋಂಥದ್ದು ಅಥವಾ ನಾವು ತುಂಬಾ ಕಂಟೆಂಟ್ ಗಳನ್ನ ಹೇಳ್ತಾ ಹೋಗುವಂಥದ್ದು, ಅದು ಐ ಥಿಂಕ್ ಸ್ಪಾಯ್ಲ್ ಮಾಡುತ್ತೇನೋ ಅನ್ನೋಂಥ ಥಾಟ್ ಕೂಡ ಇತ್ತು. ಸೊ ಒಂದು ಟೀಸರ್ ಬಿಟ್ವಿ, ಮೇಕಿಂಗ್ ವಿಡಿಯೋ ಬಿಟ್ವಿ. ಸೊ ಟ್ರೈಲರ್ ಬಿಡೋದಕ್ಕೆ ಯೋಚನೆ ಮಾಡ್ತಿದ್ವಿ ಆಕ್ಚುಲಿ. ಸೊ ಹಂಗಾಗಿ ಲಾಸ್ಟ್ಗೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದನ್ನು ಬಿಡೋಣ, ಇದ್ರ ಬಗ್ಗೆ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಅಲ್ಲಿ ಇದ್ವಿ. ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ. ಆದ್ರೆ ಜನರಿಗೆ ತಲುಪಿಸ್ಬೇಕು, ಈ ಟೈಮಲ್ಲಿ ಬರ್ತೀವಿ ನಾವು, ಸಿನಿಮಾವನ್ನ ಇನ್ವಿಟೇಷನ್ ಆಗಿ ಕೊಡಬೇಕು ಒಂದು ಟ್ರೈಲರ್ ಆಗಿ ಅನ್ನೋ ಥಾಟ್ ಇಟ್ಬಿಟ್ರೆ. ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ, ಇಲ್ಲ ಅಂತಲ್ಲ. ಅದೇ ವಿಜಯಣ್ಣ ಆವಾಗಲೇ ಹೇಳಿದಾಗೆ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಇಲ್ಲಿ ಇಡೀ ತಂಡ ನನಗೆ ಶೋಲ್ಡರ್ ಕೊಟ್ಕೊಂಡಿದ್ರು ಕೂಡ ಎಲ್ಲಾ ಕಡೆಗೆ ಎಲ್ಲವನ್ನ ನೋಡ್ಬೇಕಾಗತ್ತೆ. ಬರುತ್ತೆ, ಸಿನಿಮಾ ರಿಲೀಸ್ಗಿಂತ ಮುಂಚೆ ಹಾಡುಗಳು ಬರ್ಬೋದು. ಸರ್, ಈ ಕ್ವಶನ್ ಬಂದು ರೈಟರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂದು ರೈಟರ್ಸ್ ನೀವು ಇಷ್ಟು ಒಂದು ಮರ್ಯಾದೆ ಕೊಟ್ಟು ಸ್ಟೇಜ್ ಅಲ್ಲಿ ಕೊಡ್ತಿರೋದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ತಾ ಇದ್ದೀನಿ ನನಗೆ. ಯಾಕಂದ್ರೆ ರೈಟರ್ಸ್ ಆರ್ ದ ಬ್ಯಾಕ್ ಬೋನ್, ಸ್ಕ್ರಿಪ್ಟ್ ರೈಟರ್ಸ್. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಅನಿರುದ್ಧಿಗೆ ಮತ್ತೆ ಇನ್ನೊಬ್ರಿಗೆ ಮೇನ್ ಆಗಿ, ಈಗ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಇತ್ತು. ಅದನ್ನ ಎಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಡೆವಲಪ್ ಮಾಡಿದೆ ಪರ್ಸೆಂಟೇಜ್ ವೈಸ್? ಈಗ ಅವ್ರದ್ದು 100% ಅವ್ರದೇ ಐಡಿಯಾ ಅವ್ರದೇನೆ, ನೋ ಡೌಟ್. ಅದನ್ನ ಬೆಳವಣಿಗೆ ಎಷ್ಟು ನೀವು ಮಾಡಿದೀರಾ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಅನಿರುದ್ಧ ಮತ್ತೆ ಶಾಂಡಿಲ್ ಅವರು ಹೇಳಬೇಕು ಅಂತ ನಮ್ಮ ಒಂದು. ಸರ್ ನಮ್ದು ಒಂದ್ ನಿಮಿಷ ಸರ್, ಅವ್ರು ಉತ್ತರ ಕೊಡ್ಲಿ, ಒಂದ್ ನಿಮಿಷ ಸರ್. ನಮ್ದು ಏನೇ ಇರ್ಬೋದು, ನಾವು ಅವ್ರ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ ಸರ್. ಸೊ ಎನಿ ಇನ್ಪುಟ್ಗಳು ಅದು ಪ್ರತಿಯೊಬ್ಬನು ಅವನೊಂದು ಥಾಟ್ ಪ್ರೊಸೆಸ್ ಅಲ್ಲಿ ಬೇರೆ ಬೇರೆ ಕಡೆ ಹೋದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗೋದೇ ಇಲ್ಲ ಅದು. ಸೊ ಅವ್ರದ್ದು ಏನು ಒರಿಜಿನಲ್ ಐಡಿಯಾ, ಕಂಪ್ಲೀಟ್ ಐಡಿಯಾ ಅವ್ರದ್ದು ಏನಿತ್ತು ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಬಿಟ್ರೆ ನಮ್ದೇ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಅಟ್ ಎನಿ ಪಾಯಿಂಟ್ ಕೋರೇಟರ್ಸ್ಗೆ ಯಾವತ್ತೂ ಅದು ಅಂಡ್ ತುಂಬಾ ಸಿನಿಮಾ ಒಂದು ಡೈರೆಕ್ಷನ್ ಅಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವಾಗ ಅದು. ಸೊ ಕಂಪ್ಲೀಟ್ ಅವ್ರ ಐಡಿಯಾನೆ 100%. ಆ ಐಡಿಯಾಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್ ನಮಸ್ತೆ. ರಿಷಬ್ ಸರ್ ನಮಸ್ತೆ. ಮಾಲ್ತೇಶ್ ಯಗ್ಗಿನ್ ಅಂತ, TV9 ಕನ್ನಡದಿಂದ. ಸರ್, ಈಗ ನಿಮ್ಮ ವೃತ್ತಿ ಬದುಕಿನ ಆರಂಭದಲ್ಲಿದ್ದಂತಹ ಕನಸು ಮತ್ತು ಕಲ್ಪನೆಗಳು ಕಾಂತಾರದ ನಂತರ ಎಷ್ಟು ಚಾಲೆಂಜಿಂಗ್ ಆಗಿ ಚೇಂಜ್ ಆಗಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕಂತಂದ್ರೆ ಸ್ಟಾರ್ಗಳ ಸಿನಿಮಾಗಳು ವರ್ಷಕ್ಕೆ 2-3 ಬರ್ಬೇಕನ್ನುವಂತ ಚರ್ಚೆ ಆಗಾಗ ಇರ್ತಾನೆ ಇರುತ್ತೆ. ಬಟ್ ನಿಮ್ಮ ಮುಂದಿನ ಪ್ಲಾನ್ ಕನ್ನಡ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯ ಉಳಿವಿಗಾಗಿರ್ಬೋದು, ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸರ್? ಜಗ್ಗಿ ಆಕಾಶವಾಣಿ ತರ ಹೋಯ್ತು, ಎಲ್ಲಿದ್ದೀರ ಅಂತ ಕಾಣಿಸ್ತಿಲ್ಲ ನೀವು ಸರ್. ಹಾಯ್ ಓಕೆ ಸರ್, ಸುಮಾರು ದಿವಸ ಆಯ್ತು ಸಿಗ್ದೆ. ಸೊ ನೀವು ದೂರ ಆಗಿದ್ದೀರಿ ಸರ್. ಸೊ ಐ ಥಿಂಕ್ ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾನು ಒಂದು 5 ವರ್ಷದಿಂದ ಊರಲ್ಲಿ ಸೇರ್ಕೊಂಡು ಜನರಲ್ ನಾಲೆಜೇ ಇಲ್ಲ ನನಗೆ ಇವಾಗ. ಸೊ ಜನರಲಿ ಇಲ್ಲಿ ಏನ್ ನಡೀತಾ ಇದೆ, ಏನ್ ಕತೆ ಅನ್ನೋದು ಬರ್ರಿ ಮುಳುಗೋಗಿದೀವಿ ಇದ್ರೊಳಗಡೆ. ಯಾರು ಉಳ್ಸಕ್ಕಾಗಲ್ಲ ಅಂತ ಅನ್ಸುತ್ತೆ, ಯಾರು ಒಬ್ಬರಿಂದ ಉಳ್ಸಕ್ಕಾಗತ್ತೆ ಅನ್ನೋ ಥಾಟಲ್ಲಿ ಹೇಳಕ್ಕಾಗಲ್ಲ. ಸಿನಿಮಾ ಜನರಿಗೆ ಇಷ್ಟ ಆಗ್ಬೇಕು. ಐ ಥಿಂಕ್ ಒಳ್ಳೊಳ್ಳೆ ಕತೆಗಳು ಬರಬೇಕು, ಹೊಸ ವಿಚಾರಗಳು ಬರ್ಬೇಕು ಜನರಿಗೆ. ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಜನರ ಟೇಸ್ಟ್, ಜನರ ಅಭಿರುಚಿಗಳು ಬದಲಾಗಿದೆ. ಬಿಫೋರ್ ಕೋವಿಡ್ ಒಂಥರ ಇತ್ತು, ಆಫ್ಟರ್ ಕೋವಿಡ್ ಒಂಥರ ಇದೆ, OTTಗಳು ಬಂದ ಮೇಲೆ ಒಂಥರ ಇದೆ, ಬಂದು ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಪುನಃ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಹೋಗುವಂಥ ವಿಚಾರಗಳು. ಕಾಂಟೆಂಟ್ ಫಿಲ್ಮ್ ಆಗ್ಬೋದು, ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬೋದು, ಪ್ಯಾನ್ ಇಂಡಿಯಾ ಆಗ್ಬೋದು, ಸ್ಟಾರ್ ಫಿಲ್ಮ್ ಆಗ್ಬೋದು, ಈ ಥರದ ಬೇರೆ ಬೇರೆ ಅಭಿರುಚಿ ಇರುವಂತಹ ಜನರಿದ್ದಾರೆ. ಅವರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆ ಸಿನಿಮಾದವರು ಆ ಡಿಮಾಂಡ್ ಅಂಡ್ ಸಪ್ಲೈ ಸ್ವಲ್ಪ ಏನೋ ವೇರಿಯೇಷನ್ ಆದಾಗ ಆಗುತ್ತೇನೋ ಅಂತ ಅನ್ಕೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನಮ್ಮ ಶನಿಲ್ ಗುರು ಅವ್ರದ್ದು JP ತುಮ್ಮಿನಾಡ್ ಅವರ ನಿರ್ದೇಶನದಲ್ಲಿ ಬಂದಿರುವಂಥ ಸಿನಿಮಾ, ನಿಮಗೆ ಅದು ಒಂಥರ ಒಂದು ಸ್ಮಾಲ್ ಟೌನ್, ಒಂದು ಊರಿನ ಒಂದು ಕತೆ. ಅದಕ್ಕೆ ನಿಮಗೆ ಯಾವ ಪ್ರಮೋಷನ್ನು ಅಥವಾ ಯಾವುದೇ ರೀತಿಯಾದಂಥ ವಿಚಾರಗಳು ಯಾವ ಒಂದು ಸರ್ಕಲ್ ಒಳಗಡೆ ಸಿಗೋದೇ ಇಲ್ಲ. ಅದು ಸಿನಿಮಾ ತುಂಬ ಹಾನೆಸ್ಟ್ ಆಗಿದ್ದಾಗ, ತುಂಬ ಅದನ್ನ ನಂಬಿ ಸಿನಿಮಾ ಮಾಡಿ ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಸಿನಿಮಾ ಮಾಡಿದಾಗ
ಅದು ಜನರಿಗೆ ಇಷ್ಟ ಆದಾಗ ಜನರಿಗೆ ಅದನ್ನ ಎಲ್ಲಿಗೆ ಬೇಕಾದ್ರೆ ತಗೊಂಡು ಹೋಗುವಂತ ತಾಕತ್ತಿದೆ. ಹಾಗಾಗಿ ನೀವು ಜನರಿಗೆ ಇಷ್ಟ ಆಗಂತ ಸಿನಿಮಾ ಅದನ್ನ ಹೀಗ ಹಾಗ ಅಂತ ಲೆಕ್ಕ ಹಾಕಕ್ಕೂ ಆಗಲ್ಲ. ಇಷ್ಟು ಸಿನಿಮಾ ಬಂದ್ರೆ ಇದು ವರ್ಕ್ ಆಗುತ್ತಾ ಗೊತ್ತಿಲ್ಲ ಅದು. ಸೊ ಅಲ್ಟಿಮೇಟ್ಲಿ ಜನರಿಗೆ ಇಷ್ಟ ಆಗುವಂಥದ್ದು ಮಾಡಬೇಕಾಗತ್ತೆ. ಅದಕ್ಕೆ ಹೊಸ ಹೊಸ ಪ್ರತಿಭೆಗಳು, ಹೊಸ ವಿಚಾರಗಳು ಬರ್ತಾ ಹೋಗ್ಬೇಕಾಗತ್ತೆ ಅಂತ ಅನ್ಸುತ್ತೆ ನನಗೆ. ಒಂದ್ ನಿಮಿಷ, ಇನ್ನು ಲಾಸ್ಟ್ ಒಂದು ಎರಡೇ ಕ್ವೆಶನ್ ರುಕ್ಮಿಣಿ ಅವ್ರಿಗೂ ಕೇಳ್ಬೋದು. ಲಾಸ್ಟ್ 2 questions ಪ್ಲೀಸ್. ಸರ್, ಅಮೆರಿಕಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? 100% ಕನ್ನಡದಲ್ಲಿರುತ್ತೆ. ನಾವು ಹೆಮ್ಮೆಯ ಕನ್ನಡಿಗರು, ಕನ್ನಡದಲ್ಲಿ ಇದ್ದೇ ಇರುತ್ತೆ. ಅದರ ಜೊತೆಗೆ ಬೇರೆ ಎಲ್ಲ ಭಾಷೆಯ, ಯಾಕಂದ್ರೆ ನೀವೇ ತಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿ ಜಗತ್ತಿನಾದ್ಯಂತ ಅದು ತಲುಪಿಸೋಕೆ ಶುರು ಮಾಡಿದವ್ರೆ ನೀವೇ. ಸೊ ಈಗ ಅಲ್ಲಿಯ ಭಾಷೆಯ ಸಿನಿಮಾಗಳು ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಬೇರೆ ಎಲ್ಲಾ ಭಾಷೆಗಳಲ್ಲೂ ಇಲ್ಲಿರುತ್ತೆ, ಕನ್ನಡದಲ್ಲೂ ಕೂಡ ಇರುತ್ತೆ. ಸತೀಶ್ ನ್ಯೂಸ್ 18 ನಿಂದ ಸರ್. ಇಲ್ಲಿ ಏನೋ ಕೇಳ್ತಾ ಇದಾರೆ. ಸತೀಶ ಮಾತಾಡ್ಕೊಂಡು. ನೀವು ಒಂದು ಹಿಂಟ್ ಕೊಟ್ರಿ, ಕದಂಬರ ಕಾಲದ ಕತೆ ಎನ್ನುವಂಥದ್ದು. ಸೊ ಕದಂಬರ ಬಗ್ಗೆ ಅಲ್ಲ ಕತೆ, ಅದೊಂದು ಕ್ಲಿಯರ್ ಮಾಡ್ಬಿಡ್ತೀನಿ. ಆದ್ರೆ ಕದಂಬರ ಬಗ್ಗೆನೇ ಕತೆ ಅನ್ಕೋಬೇಡಿ. ಆ ಕಾಲಘಟ್ಟದಲ್ಲಿ ಅಂತಂದಾಗ ನಿಮಗೆ ಒಂದು 4ನೇ ಸೆಂಚುರಿ 5ನೇ ಸೆಂಚುರಿ ಆ ಸುತ್ತಮುತ್ತ ನಡೆದಂತ, ಕರಾವಳಿ ಭಾಗದಲ್ಲಿ ನಡೆದಂತ ಒಂದು ಕತೆ. ಏನಕ್ಕೆ ಅಂದ್ರೆ ಸರ್, ಕದಂಬರ ಬರುವಂತದ್ದು ಕ್ರಿಸ್ತ ಪೂರ್ವ ಏನಿದೆ ಅಲ್ಲಿ ಅದರಲ್ಲಿ 345ರಿಂದ 540 ಕಾಲಘಟ್ಟದಲ್ಲಿ ಬರುವಂತ. ಅದೇ ಹೇಳಿದ್ ನಿಮಗೆ 4th ಸೆಂಚುರಿ 5th ಸೆಂಚುರಿ ಆಜುಬಾಜು ಅಂತಂದ್ರೆ ಅಲ್ಲಿಗೆ ಬಂತಲ್ಲ. ಸೊ ಇದರ ಒಂದು ರಿಸರ್ಚ್ ನಿಮ್ಗೆ ಯಾವ ರೀತಿ ಇತ್ತು ಅಂತ ಸರ್? ಸುಮಾರಷ್ಟು ಜನ ಅಂದ್ರೆ ಸೋರ್ಸ್ ಏನು? ಮಂಗಳೂರಲ್ಲಿ ಒಬ್ರು ರಿಟೈರ್ಡ್ ವೈಸ್ ಚಾನ್ಸಲರ್ ಅಲ್ವಾ, ಅವರು ವಿವೇಕ್ ರೈಗಳು ಅಂತ ಅನ್ಕೊಂಡು, ಚಿನ್ನಪ್ಪಗೌಡರು ಅಂತ ಅನ್ಕೊಂಡು, ಆಮೇಲೆ ನಮ್ಮ ವರಹರೂಪಂ ರೈಟರ್ ಆಗ್ಬೋದು, ಜೊತೆಗೆ ನಮ್ಗೆ ಡಿಸ್ಕಷನ್ಗೆ ಶ್ಯಾಮ್ ಪ್ರಸಾದ್ ಅಂತ ಅನ್ಕೊಂಡಿದ್ರು, ಜೊತೆಗೆ ನಾನು ಅನಿ ಗುರು ನಾವುಗಳು ಸುಮಾರಷ್ಟು ಅಲ್ಲಿನ ಸಾಹಿತಿಗಳನ್ನ ಭೇಟಿಯಾಗುವಂಥದ್ದಾಗ್ಬೋದು. ರಿಸರ್ಚ್ಗೆ ಸುಮಾರಷ್ಟು ತಿಂಗಳಗಟ್ಟಲೆ ರೈಟಿಂಗ್ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಎಲ್ಲ ವಿಚಾರಗಳನ್ನು ತಿಳಿತಾ ಹೋಗ್ತಾ ಇದ್ವಿ. ಅವೆಲ್ಲ ವಿಚಾರಗಳು ಇಟ್ಕೊಂಡು ನಮ್ಮ ಕತೆಗೆ ಏನ್ ಬೇಕು ಅನ್ನೋ ವಿಚಾರಗಳನ್ನಷ್ಟೇ, ಎಲ್ಲವನ್ನೂ ಹೇಳ್ತಾ ಇರಕ್ಕಾಗಲ್ಲ. ಅವಾಗ ಅದೆಲ್ಲ ಹೇಳ್ತಾ ಹೋದ್ರು ಡಾಕ್ಯುಮೆಂಟರಿ ಆಗ್ಬಿಡುತ್ತೆ. ಈ ಕತೆಗೆ ಏನ್ ತಗೊಳುತ್ತೆ, ಏನ್ ಬೇಕು, ಇಲ್ಲಿ ಏನೇನು ವಿಷಯಗಳನ್ನ ಹೇಳ್ಬೋದು ಅಷ್ಟನ್ನ ಹೇಳುವಂತ ಪ್ರಯತ್ನ ಮಾಡಿದೀವಿ. ಓಕೆ, ಇಲ್ಲ ಮ್ಯಾಮ್, ಡನ್, ಮುಗೀತು ಕ್ವೆಶನ್ಸ್. ಅವರೆಲ್ಲರೂ ಹೇಳ್ತಾರೆ ಕಾರ್ಯಕ್ರಮ ನಿಮ್ದೇ ಲಾಸ್ಟ್. ಓಕೆ, ಲಾಸ್ಟ್ ಮ್ಯಾಮ್ ಪ್ಲೀಸ್ ಅವರು